ಇಷ್ಟು ಸಣ್ಣದಾಗಿ ಕಟ್ ಮಾಡ್ಕೋಬೇಕು. ಮೊದಲಿಗೆ ಸ್ಟವ್ ಆನ್ ಮಾಡಿಬಿಟ್ಟು ತವ ಇಡಬೇಕು. ಈಗ ಅದು ಬಿಸಿ ಆಗಿದೆ. ಇದಕ್ಕೆ ಸ್ವಲ್ಪ ಆಯಿಲ್ ಹಾಕೋದು. ಆಯಿಲ್ ಹಾಕಿ ಸ್ಪ್ರೆಡ್ ಆಗೋದಕ್ಕೆ ಈ ಥರ ಮಾಡಬೇಕು. ಈಸಿಯಾಗಿ 2 ನಿಮಿಷದಲ್ಲಿ ಬಹಳ ರುಚಿಯಾಗಿ ಮಾಡುವಂತಹ ಎಗ್ ಆಮ್ಲೆಟ್ ತುಂಬ ಚೆನ್ನಾಗಿದೆ. ಎಲ್ಲರೂ ಮನೇಲಿ ಟ್ರೈ ಮಾಡಿ ನೋಡ್ರಿ, ತುಂಬ ಈಸಿಯಾಗಿದೆ. ಇವಾಗ ಎಗ್ ಆಮ್ಲೆಟ್ ಹೇಗೆ ಬಂದಿದೆ ಅಂತ ಹೇಳ್ಬಿಟ್ಟು ನಾನು ಟೇಸ್ಟ್ ಮಾಡಿ ಹೇಳ್ತೇನೆ. ವಾವ್, ಉಪ್ಪು ಖಾರ ಎಲ್ಲ ಸೂಪರ್ ಆಗಿ ಬಂದಿದೆ. ಟ್ರೈ ಮಾಡಿ ನೋಡಿ. ಇಷ್ಟು ಸಣ್ಣದಾಗಿ ಕಟ್ ಮಾಡ್ಕೊ.